ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಹಳ್ಳಿ ಸ್ಟೈಲ್ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕಿ 2 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿರೋದು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ದಪ್ಪದ ನಿಂಬೆಹಣ್ಣು ಸೈಜದು ಹುಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾರ್ಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹುಳಿ ಎಲ್ಲ ನೀವು ಫ್ರೈ ಮಾಡಿದ್ರಲ್ಲ ಅದನ್ನೆಲ್ಲ ಜಾರ್ಗೆ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ತೊಗೊಂಡಿದ್ದೀವಿ, 8 ಸ್ಪೂನ್ ತೊಗೊಂಡಿದ್ದೀವಿ ನಾವು. ನೀವು ಬೇಕಾದರೆ ಈಚೆಯಿಂದನೂ ತೊಗೊಬೋದು 8 ಸ್ಪೂನು. ಅದು ಅದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. 2 kg ಹೋಗೋಷ್ಟು. ಎರಡು ಇಡೀ ಧನಿಯಾ ಪುಡಿ ಹಾಕ್ಕೊಳ್ಳಿ. ನಿಮಗೆ ಕೈಯಲ್ಲಿ ಧನಿಯಾ ಪುಡಿ ಗೊತ್ತಾಗಲಿಲ್ಲ ಹಾಕೋದಕ್ಕೆ ಅಂದರೆ ಸ್ಪೂನಲ್ಲಿ 5 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ರುಬ್ಕೊಳ್ಳಿ. ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಅದನ್ನು ಕುದಿಯೋ ಸಾಂಬಾರಿಗೆ ತೊಳೆದಿರೋ ಮೀನು ಹಾಕಿ ಮೊದಲು ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟಿದ್ದೀವಿ. ಮೀನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮೀನು ಚೆನ್ನಾಗಿ ರುಚಿ ಸಿಗುತ್ತೆ. ಉಪ್ಪು ಹಾಕಿದ್ಮೇಲೆ ಸಾಂಬಾರನ್ನ ನಿಧಾನಕ್ಕೆ ತಿರುಕೊಡಿ, ಆದರೆ ತಟ್ಟೆ ಮಾತ್ರ ಮುಚ್ಚಬೇಡಿ. ತಟ್ಟೆ ಮುಚ್ಚಿದ್ರೆ ಮುಳ್ಳು ಬಿಟ್ಕೊಂಡ್ಬಿಡುತ್ತೆ, ಸಾಂಬಾರು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. 5 ನಿಮಿಷ ತಟ್ಟೆ ಮುಚ್ಚದಿರ ಬೇಯಿಸ್ಕೊಳ್ಳಿ. ತಿನ್ನೋದಕ್ಕೆ ಮೀನು ಸಾರು ರೆಡಿ ಆಗುತ್ತೆ. ಆಗ ನೀವು ಮುದ್ದೆಗೆ ಅನ್ನದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಒಂದಿನ ಬಿಟ್ಟು ಮೀನು ಸಾರು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಮೀನು ಸಾರು. ಅಷ್ಟೇ.